ರಜನಿಕಾಂತ್ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದು ಕೂಲಿ ಚಿತ್ರದಲ್ಲಿ. ಜೊತೆಗೆ ಉಪೇಂದ್ರ, ರಚಿತಾರಾಮ್ ಸೇರಿದಂತೆ ಹಲವಾರು ನಟ ನಟಿಯರು, ಜೊತೆಗೆ ಮಿಸ್ಟರ್ ಪರ್ಫೆಕ್ಟ್ ಅಮೀರ್ ಖಾನ್ ಕೂಡ ಇದ್ದಾರೆ. ಚಿತ್ರ ತೆರೆ ಕಂಡಿದ್ದು ಶಿವಮೊಗ್ಗದಲ್ಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಚಿತ್ರ ವೀಕ್ಷಣೆಗೆ ಜನರು ಮುಗಿಬಿದ್ದಿದ್ದಾರೆ. ಚಿತ್ರ ಸಖತ್ ಆಗಿದೆ ಅಂತ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಶಿವಮೊಗ್ಗದ ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿದ್ದೀವಿ. ಯಾಕೆ ಅಂತಂದರೆ ರಜನಿಕಾಂತ್ ಅಭಿನಯದ 171ನೇ ಸಿನಿಮಾ ಇಂದು ವಿಶ್ವದಾದ್ಯಂತ ತೆರೆ ಕಂಡಿದೆ. ಈ ಚಿತ್ರಕ್ಕೆ ಸಾಕಷ್ಟು ಅಭಿಮಾನಿಗಳು ಬಂದಿರುವಂಥದ್ದು. ಅವರನ್ನು ನಾವು ಮಾತಾಡ್ಸೋಣ. ಈ ಚಿತ್ರ ಹೇಗಿದೆ, ಹೇಗೆ ಅವರು ಈ ಚಿತ್ರವನ್ನು ಹೇಗೆ ಇಷ್ಟಪಟ್ಟರು ಅಂತ ಕೇಳೋಣ ಬನ್ನಿ. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ನೋಡ್ಬೋದು, ಚೆನ್ನಾಗಿದೆ. ಮೂವಿಲಿ ರಜನಿಕಾಂತ್ ಅವರು ಚೆನ್ನಾಗಿತ್ತು, ಚೆನ್ನಾಗಿದೆ. ಉಪೇಂದ್ರ ಅವ್ರದ್ದು ಚೆನ್ನಾಗಿದೆ. ಸೂಪರ್. ಉಪೇಂದ್ರ ಆ್ಯಕ್ಟಿಂಗ್ ಆ್ಯಂಡ್ ಅಮೀರ್ ಖಾನ್ ಆ್ಯಕ್ಟಿಂಗ್, ನಾಗಾರ್ಜುನ ಆ್ಯಕ್ಟಿಂಗ್ ಎಕ್ಸಲೆಂಟ್. ಡೈಲಾಗ್ ಚೆನ್ನಾಗಿದೆ. ರಜನಿಕಾಂತ್ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಅದರಲ್ಲೂ ಲಾಸ್ಟಿಗೆ 3 ಜನ ಬಿಡಿಸ್ತಾರಲ್ಲ, ಅದು ಸೂಪರ್. ಫೈನ್, ಬೆಸ್ಟ್. ಇಂಥ ಮೂವಿ ನೋಡೋದೇ ಅಲ್ಲ, ಇಂಥ ಫಿಲಮು ನೋಡೋಕ್ಕೆ ಆಗಲ್ಲ ಬಿಡು. ಬೆಸ್ಟ್ ಫಿಲಮ್, ಬೆಸ್ಟ್ ಗುಡ್ ಮೂವಿ. ಸೂಪರ್ 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 ಸೂಪರ್. ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೇಳು ಏನಾರು. ಸೂಪರ್ ಆಗಿದೆ, ಮೂವಿ ಸೂಪರ್ ಆಗಿದೆ. ಯಾರು ಬೇಕಾದ್ರೂ ಸೂಪರ್. ತಲೆವರ್ ಸೂಪರ್, ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ಸೂಪರ್ ಸೂಪರ್ ಬ್ಲಾಕ್ ಬಸ್ಟರ್. ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸ್ವಲ್ಪ ಫ್ಲಾಟ್ ಅನ್ನಿಸ್ತು ಅಷ್ಟೇ. ಚೆನ್ನಾಗಿ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್. ಅವ್ರ ಫ್ಯಾನ್ ನಾವು. ಹಾಂ, ಫಸ್ಟ್ ಟೈಮ್ ಬಂದಿದ್ದು. ತುಂಬ ಚೆನ್ನಾಗಿದೆ. ಸೆಂಟಿಮೆಂಟ್ ತಂದೆ ಅವ್ರ ಇದು ಮಗಳದು, ಅದೊಂಥರ ಸೆಂಟಿಮೆಂಟ್ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಬಿ ಜಿ ಎಮ್ ಮಸ್ತಿದೆ. ಹಾಂ, ಬಿ ಜಿ ಎಮ್ ಫೈಟ್ಸ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಿ ಜಿ ಎಮ್ ಇಷ್ಟಪಡೋರು ಖಂಡಿತ ನೋಡ್ಬೇಕು ಮೂವಿ. ಎಲ್ಲ ಲವ್ ಸ್ಟೋರಿ ಇಟ್ಕೊಂಡು ಮೂವಿ ಮಾಡ್ತಾರೆ. ಲವ್ ಸ್ಟೋರಿ ಇಲ್ದಲೇ ಮೂವಿ ಮಾಡಿದ್ದಾರೆ. ಸೂಪರ್ ಆಗಿದೆ ಮೂವಿ. ಸೂಪರ್ ಆಗಿ ಮಾಡಿದ್ದಾರೆ ಡೈರೆಕ್ಟ್ರು. ಚೆನ್ನಾಗಿದೆ ಫಿಲಮ್. ಸೂಪರ್ ಆಗಿದೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು ಕುತ್ಕೊಂಡು. ಚೆನ್ನಾಗಿದೆ ಮೂವಿ. ಅವ್ರು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಆ್ಯಕ್ಚುಲಿ ಫಾದರ್ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. ಉಪೇಂದ್ರ ಸೂಪರ್, ಚೆನ್ನಾಗಿ ಮಾಡಿ. ಮೂವಿ ಚೆನ್ನಾಗಿತ್ತು. ಎಲ್ಲ ಹೀರೋಸ್ದು ಮೇನ್ ಇಂಟ್ರೊಡಕ್ಷನ್ ತುಂಬ ಚೆನ್ನಾಗಿತ್ತು. ಓವರ್ ಆಲ್ ಮೂವಿ ವಾಸ್ ಗುಡ್. ಸ್ವಲ್ಪ ವೈಲೆನ್ಸ್ ಜಾಸ್ತಿ ಅನಿಸಿತ್ತು, ಅದರ್ವೈಸ್ ಇಟ್ಸ್ ಗುಡ್. ಲೋಕೇಶ್ ಕನಗರಾಜ್ ಇಸ್ ಆಲ್ವೇಸ್ ಗುಡ್. ಚೆನ್ನಾಗಿ ಮೂವಿ ಮಾಡ್ತಿದ್ದಾರೆ. ಒಂಚೂರು ವೈಲೆನ್ಸ್ ಕಮ್ಮಿ ಮಾಡ್ಕೋಬೋದು ಅಂತ ಅನ್ಸುತ್ತೆ ಅಷ್ಟೇ. ಬಿಟ್ರೆ ಹೀ ಈಸ್ ಗುಡ್.
ತುಂಬ ಚೆನ್ನಾಗಿದೆ ಬಟ್ ಒಂಥರ ಮೋನೋಟೋನಸ್ ಅನಿಸ್ತದೆ ಸಮ್ಟೈಮ್ಸ್. ಯಾವಾಗಲೂ ಬೀಟ್ಸ್ ಒಂದೇ ಥರ ಬಂದಂಗೆ ಹಂಗೆ ಅನಿಸ್ತದೆ. ಸಲ್ಯೂಟ್ ತಲೆವಾಗೆ. ಉಪೇಂದ್ರ ಅವರು ಉಪೇಂದ್ರ ತಗೊಂಡಿದ್ದಕ್ಕೆ ನಾವು ಕನ್ನಡಿಗರೆಲ್ಲ ತುಂಬ ಖುಷಿಯಾಗಿದ್ದೀವಿ. ಉಪೇಂದ್ರ ರಾಕ್ಸ್. ಓವರಾಲ್ ಮೂವಿ ಇಸ್ ಗುಡ್. ನಾವು ರಜನಿಕಾಂತ್ ನಮ್ಮವರೇ ಅಂತ ಒಂದು ಇದು ಇದೆಯಲ್ಲ, ಹಾಗೆ ನಮ್ಮಲ್ಲೇ ಹುಟ್ಟಿದ್ದು, ನಮ್ಮದೇ ಮಣ್ಣಲ್ಲಿ ಬೆಳೆದಿದ್ದಲ್ಲ, ಆಮೇಲೆ ಅಲ್ಲಿ ಹೋಗಿದ್ದಕ್ಕೆ ಅದ್ರ ಬಗ್ಗೆ ಅವ್ರ ಬಗ್ಗೆ ನಮಗೆ ಯಾವಾಗಲೂ ಒಂದು ಕಳಕಳಿ ಮತ್ತು ಅಭಿಮಾನ ಇದ್ದೇ ಇದೆ. 80 ವರ್ಷ ಅವ್ರಿಗೆ. ಈಗ ಒಂದು ರಜನಿ ಸ್ಟೈಲು ಆ್ಯಸ್ ಯೂಶುವಲ್ 30 ವರ್ಷದಿಂದ ಯಾವುದು ಮುಂದುವರೆದಿದ್ರೆ ಅದೇ ಮುಂದುವರ್ಕೊಂಡು ಬಂದಿದೆ. ಹಾಗಾಗಿ ಖುಷಿ ಕೊಡ್ತು. ಹೀರೋಸ್ನೆಲ್ಲ ಸೇರಿಸ್ಕೊಂಡು ಮಾಡಿದ್ದು ಇಟ್ ವಾಸ್ ಲೈಕ್ ಯುನೈಟಿಂಗ್ ಹೋಲ್ ಇಂಡಿಯಾ. ಎಲ್ಲ ದಕ್ಷಿಣ ಭಾರತದಿಂದ ಉತ್ತರ ಭಾರತದವ್ರಿಗೆ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ಒಳ್ಳೊಳ್ಳೆ ಹೀರೋಗಳನ್ನ ಕರ್ಕೊಂಡು ಬಂದಿದ್ದಾರೆ. ಅದರಲ್ಲಿ ನಮ್ಮ ಉಪೇಂದ್ರ ಅವರಿಗೆ ಒಂದು ಪ್ರಮುಖ ಒಂದು ರೋಲ್ ಕೊಟ್ಟಿದ್ದರಿಂದ ಖುಷಿ ಆಯಿತು.